ನಿಮ್ಮ ಹೆಸರು? ಮಹದೇವಮ್ಮ ಅಂತ. ಗೌಡಗೆರೆ ಕ್ಷೇತ್ರದ ಬಗ್ಗೆ ಏನ್ ಗೊತ್ತಿತ್ತು? ಅದೇ ಪರವಾಗಿಲ್ಲ ಅಂತ ಎಲ್ಲ ಅಕ್ಕಪಕ್ಕ ಹೇಳಿದ್ರು. ಏನೋ ಒಂದು ಬಂದು ಒಳ್ಳೇದಾಗಿದೆ. ಅಮ್ಮನ ಕೈ ಹಿಡ್ದಿದೀವಿ. ಸ್ವಲ್ಪ ಹುಷಾರಿರ್ಲಿಲ್ಲ, ಪರವಾಗಿಲ್ಲ. ಇಲ್ಲಿ ದಾಸೋಹ ಇದ್ರ ಬಗ್ಗೆ ಎಲ್ಲ ಏನ್ ಹೇಳ್ತೀರಾ? ಊಟ ಚೆನ್ನಾಗಿ ತುಂಬಾ ಆಗ್ತಾರೆ ಸರ್. ಅದೆಲ್ಲ ಏನಿಲ್ಲ, ಊಟ ಅಂತೂ ಏನು ರಶ್ಯೇ ಇಲ್ಲ. ಆ ಅಮ್ಮನ ದಯೆಯಿಂದ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿ ದೂರದಿಂದ ಬಂದರೂ ಊಟ ಸಿಗುತ್ತೆ ಸರ್. ನನ್ನ ಹೆಸರು ಪಲ್ಲವಿ ಅಂತ ಅಂದ್ಬಿಟ್ಟು ನಾನು ಇಲ್ಲೇ ಮಂಡ್ಯದಲ್ಲಿ ಪಣಕನಹಳ್ಳಿ ಅಂದ್ಬಿಟ್ಟು ಒಂದು ಹಳ್ಳಿಯಿಂದ ಬಂದಿದ್ದೀನಿ. ಈ ಕ್ಷೇತ್ರದ ಬಗ್ಗೆ ತುಂಬಾನೇ ಕೇಳಿದ್ದೆ. ಹಾಗೆ ನಮ್ಮ ಅಕ್ಕ ತುಂಬಾ ಸಲ ಬಂದು ಹೋಗಿದ್ರು, ಅವರಿಗೂ ಕೂಡ ಒಳ್ಳೇದಾಗಿದೆ. ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲೆಲ್ಲ ತುಂಬಾ ಜನ ಇಲ್ಲಿ ಬಂದಿದೀವಿ, ಒಳ್ಳೇದಾಗಿದೆ ನಮ್ಗೆ ಅಂತ ಹೇಳ್ತಿದ್ರು. ಇದು ನಾನು ಬಂದಿರೋದು 2ನೇ ಟೈಮು. ಮೊದಲನೇ ಸಲ ಬಂದಾಗ ಒಂದು ತರ ಪಾಸಿಟಿವ್ ಎನರ್ಜಿ ಬಂತು, ಬರಬೇಕು ಅಂತ ತುಂಬಾ ಸಲ ಟ್ರೈ ಮಾಡಿದ್ದೆ, ಬರಕ್ ಆಗಿರ್ಲಿಲ್ಲ. ಇವತ್ತು ಬಂದಿದ್ದೀನಿ. ಊಟದ ಬಗ್ಗೆನೂ ಕೇಳಿದ್ದೀನಿ, ದಾಸೋಹ ಕೂಡ ಚೆನ್ನಾಗಿ ನಡೆಯುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಜನಕ್ಕೆ ಇಲ್ಲಿ ಬಂದ್ಮೇಲೆ ಒಳ್ಳೇದಾಗಿದೆ. ಸೊ ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಿದೆ ಸರ್. ಆಲ್ಮೋಸ್ಟ್ ಇಲ್ಲಿ ಬಂದವರೆಲ್ಲರಿಗೂ ಅವ್ರು ಅನ್ಕೊಂಡಿದ್ದು ಈಡೇರಿದೆ, ಅವ್ರ ಕಷ್ಟಗಳೆಲ್ಲ ಪರಿಹಾರ ಆಗಿದೆ. ನಾನು ಕೂಡ ಕೇಳ್ಕೊಂಡಿದ್ದೀನಿ ದೇವ್ರ ಹತ್ರ, ಅದಾಗ್ಲಿ ಅಂತಾನು ಕೂಡ ಬೇಡ್ಕೊಂಡಿದ್ದೀನಿ. ನಮಸ್ತೆ, ನಾನು ದಿವ್ಯಶ್ರೀ ಅಂತ. ಕ್ಷೇತ್ರಕ್ಕೆ ಎಷ್ಟು ಸಲ ಬರ್ತಾರೆ? ಇದು 4ನೇ ಸಲ. ಏನು ಅನ್ಸುತ್ತೆ? ತುಂಬ ಪಾಸಿಟಿವ್ ವೈಬ್ಸ್ ಇದೆ. ತುಂಬ ಏನೋ ಸ್ಪೆಷಲ್ ವೈಬ್ಸ್ ಅಂತ ಅನಿಸುತ್ತೆ. ಫಸ್ಟ್ ಟೈಮ್ ಬಂದಾಗ ಅಂದ್ಕೊಂಡಿರಲಿಲ್ಲ ಎಷ್ಟು ಟೈಮ್ ಬರ್ತೀನಿ ಅಂತ. 7 ವೀಕ್ಸ್ ಬರಬೇಕು ಅಂದ್ಕೊಂಡಿದ್ವಿ. ಇನ್ನೂ ಬರ್ತೀನಿ, ಇನ್ನೂ 3 ವಾರ ಬರ್ತೀನಿ. ಅನ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಿದೆ? ಆಗ್ತಿದೆ, ಇನ್ನೂ ಒಂದೆರಡು ಆಗಬೇಕು, ಬಟ್ ಆಲ್ಮೋಸ್ಟ್ ಆಗಿದೆ. ಏನ್ ಅನ್ಸುತ್ತೆ? ನಿಮಗೆ ಬೇರೆ ಕಡೆ ಎಲ್ಲ ಈ ತರ ವಿಗ್ರಹ ಇಲ್ಲ, 60 ವಿಗ್ರಹ ಇದೆ, ಕರ್ನಾಟಕದಲ್ಲಿ ಫಸ್ಟ್ ಟೈಮ್. ಅದೇನು ಅನ್ಸುತ್ತೆ? ಅದೇ ಸ್ಪೆಷಲ್ ಫೀಲಿಂಗ್ ಕೊಡೋದೇ ಅಲ್ಲಿ. ಈಗ ನೋಡಿದ ತಕ್ಷಣ, ನಮಗೆ ತಾಯಿ ನೋಡಿದ ತಕ್ಷಣ ಏನು, ನನಗೆ ಫಸ್ಟ್ ಆಫ್ ಆಲ್ ಚಾಮುಂಡೇಶ್ವರನೇ ತುಂಬ ಇಷ್ಟ. ನಮ್ಮ ಮನೆ ಹತ್ರ ದೇವಸ್ಥಾನಕ್ಕೆಲ್ಲ ಹೋಗ್ತಿದ್ದೆ, ಆದರೆ ಇಲ್ಲಿ ಬಂದು ನೋಡಿದ ತಕ್ಷಣ ಏನೋ ಸ್ಪೆಷಲ್ ವೈಫು ಫೀಲು ಎರಡೂ ಸಿಕ್ಕಿದೆ. ಈ ದಾಸೋಹದ ಬಗ್ಗೆ ಏನು? ತುಂಬ ಚೆನ್ನಾಗಿ ಊಟ ಸಿಗುತ್ತೆ. ಅಂದರೆ ತುಂಬ ಎಲ್ಲ ಭಕ್ತರಿಗೂ ಯಾರೂ ಹಸ್ಕೊಂಡಂತೂ ಹೋಗಿಲ್ಲ. ನಾನು ಇಲ್ಲಿ ಬಂದಾಗಿಂದ ಊಟ ಪ್ರಸಾದ ತೊಗೊಂಡು ಹೋಗಿನೇ ಬಂದಿರೋದು. ಒಂದು 7 ವಾರ ಇಲ್ಲಿ ಕಾಯಿ ಕಟ್ಟಿದ್ರೆ ಆಗತ್ತೆ ಅಂತ ಹೇಳಿದ್ದಾರೆ. ಮತ್ತು ಕೆಲವ್ರು ಮಕ್ಳು ಇಲ್ದಿರೋರ್ಗೂ ಮಕ್ಕಳಾಗತ್ತೆ ಅಂತಲೂ ಹೇಳಿದ್ದಾರೆ. ಸೊ ಕೆಲವ್ರಿಗೆಲ್ಲ ಅನುಕೂಲ ಆಗುತ್ತೆ, ಬಂದರೆ ಒಳ್ಳೆಯದು. ಥ್ಯಾಂಕ್ ಯು.